ಬಿಯರ್ ಲಾರಿ ಪಲ್ಟಿ ಆಗಿದೆ. ಅಲ್ಲಿರುವಂಥ ಜನ ಬಿಯರ್ಗಾಗಿ ಮುಗಿಬಿದ್ದಿದ್ದಾರೆ. ನೋಡಿ, ಜನ ಹೆಂಗೆ ಜಡ್ಜ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ರಾಯಚೂರು ತಾಲೂಕಿನ ಹೆಗ್ಗಸನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಸೊ ಬಿಯರ್ ಲಾರಿ ಪಲ್ಟಿ ಆಗಿರುವ ಪರಿಣಾಮದಿಂದಾಗಿ ಆ ಬಿಯರ್ಗಾಗಿ ಜನ ಮುಗಿ ಬೀಳ್ತಾ ಇದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಆ ವಾಹನ ಇದೆಯಲ್ಲ ಪಲ್ಟಿ ಆಗಿದೆ. ಪಲ್ಟಿ ಆಗುತ್ತಿದ್ದಂತೆ ಆ ಬಾಟಲ್ಗಳು ರಸ್ತೆ ಮಧ್ಯೆ ಚೆಲ್ಲಾಪಿಲಿ ಆಗಿವೆ. ಉಳಿದಿರುವಂಥ ಬಾಟಲ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅಕ್ಕಪಕ್ಕದಲ್ಲಿದ್ದವರು ಅದನ್ನು ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅದನ್ನು ಕೂಡ ನೀವು ನೋಡ್ತಾ ಇದ್ರಿ. ಇದನ್ನು ಕಂಡಿರುವಂಥ ಜನ ಬಿಯರ್ ಬಾಟಲಿಗಾಗಿ ಮುಗಿ ಬೀಳ್ತಾ ಇರುವಂಥದ್ದು. ಅಂದರೆ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅವಘಡ ಸಂಭವಿಸಿಬಿಡುತ್ತೆ. ಸೊ ಹಾಗಾಗಿ ಸಹಜವಾಗಿರ್ತಾರಲ್ಲ ಮದ್ಯಪ್ರಿಯ, ಸೊ ಇರುವಂಥ ಇದೇ ಚಾನ್ಸ್ ಅಂಥೇಳಿ ಈ ಥರ ಸ್ಟಾಕ್ ಮಾಡ್ಕೊಂಡು ಬಿಡ್ತಾರೆ. ಆರಾಮಾಗಿ ಒಂದು ಬಾಕ್ಸ್ ಸಿಕ್ಕೊಂಡ್ಬಿಟ್ರೆ, ಒಂದು ಬಾಕ್ಸ್ ಇದ್ದಿದ್ರೆ ಒಂದು ವಾರಗಳ ಕಾಲ ಬರುತ್ತೆ ಅಂಥೇಳಿ. ಸೊ ಹಾಗಾಗಿ ಬಿಯರ್ ಲಾರಿ ಪಲ್ಟಿಯಾದ ಪರಿಣಾಮದಿಂದಾಗಿ ಬಿಯರ್ಗಾಗಿ ಜನ ಮುಗಿಬಿದ್ದಿರುವಂಥದ್ದು. ಸೊ ರಾಯಚೂರು ತಾಲೂಕಿನ ಹೆಗ್ಗಸನಹಳ್ಳಿಯಲ್ಲಿ ಈ ಒಂದು ಘಟನೆ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ವಾಹನ ಪಲ್ಟಿಯಾದ ಪರಿಣಾಮದಿಂದಾಗಿ ವಾಹನ ಸವಾರರು ಓಡಾಟ ಏನು ಮಾಡ್ತಿರಲ್ಲ, ಅಂದರೆ ಜನ ಇರ್ಬೋದು ಅಥವಾ ವಾಹನ ಸವಾರರು ಇರ್ಬೋದು, ಈ ಘಟನೆ ಆದಾಗ ಈ ಲಾರಿ ಪಲ್ಟಿ ಆದ ತಕ್ಷಣ ಅಲ್ಲಿರುವಂಥ ಜನ ಆ ಬಿಯರ್ ಬಾಟಲಿಯನ್ನು ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಇನ್ನೇನು ಬಿಡ್ತಾರ? ಫ್ರೀ ಸಿಗುತ್ತೆ ಅಂತಂದರೆ ಬಿಡ್ತಾರೆ ಯಾರಾದರೂ? ಖಂಡಿತವಾಗಿ ಬಿಡೋದಿಲ್ಲ. ಸೊ ಇದನ್ನು ನೋಡಿರುವಂಥ ಜನ ಮದ್ಯಪ್ರಿಯರು ಸೊ ಆ ಬಾಟ್ಲಿಗಾಗಿ ಮುಗಿ ಬಿದ್ದಿದ್ದಾರೆ. ಸೊ ಕೆಲವೊಬ್ಬರು ತೆಗೆದುಕೊಂಡು ಹೋಗಿದ್ದಾರೆ ಅಂತೆ. ಸೊ ಸಹಜವಾಗಿ ಈ ರೀತಿಯ ಸಮಸ್ಯೆ ಆಗಿದೆ ಅಲ್ಲಿ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್, ಲಾರಿ ಪಲ್ಟಿ ಆಗೋದಕ್ಕೆ ಕಾರಣ ಏನು ಅಂತೇಳಿ? ಕುಮಾರ್, ನಿಜವಾಗ್ಲೂ ಏನು ರಾಯಚೂರು ತಾಲೂಕಿನ ಪಕ್ಕದಲ್ಲಿರುವಂತ ಹೆಗಸನಹಳ್ಳಿ ಗ್ರಾಮದಲ್ಲಿ ಪಕ್ಕದಲ್ಲಿ ನಡೆದಿರುವಂತ ಘಟನೆ. ಆದ್ರೆ ಬೀರಿಗೆ ಏನು ಅಲ್ಲಿ ವಾಹನ ಪಲ್ಟಿ ಆಗಿತ್ತು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಬಿಯರ್ ಬಾಟ್ಲುಗಳು ಮತ್ತೆ ಅಲ್ಲಿರುವಂತ ಬಾಕ್ಸ್ಗಳು ಕೂಡ ರಸ್ತೆಯಲ್ಲಿ ಒಂದು ತೇಲಾಡ್ತಾ ಇದ್ವು ಅಂತ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಗಾಡಿ ಬಿದ್ದಿರೋದು ಸಮಸ್ಯೆ ಆಗಿರೋ ನೋಡಿದ್ರೆ ಆ ಬಿಯರ್ ಬಾಟ್ಲಿ ಮತ್ತೆ ಅಲ್ಲಿ ಬಾಕ್ಸ್ಗಳನ್ನು ತೆಗೆದುಕೊಳ್ಳಲು ಕೂಡ ಸಾಕಷ್ಟು ಮುಗಿಬಿದ್ರು. ಮತ್ತೆ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸಾಕಷ್ಟು ಆಗಿರುವಂತದ್ದು. ಇದರಿಂದಾಗಿ ಏನು ಚಾಲಕನ ನಿಯಂತ್ರಣ ತಪ್ಪಿ ಕೂಡ ಗಾಡಿ ಅಲ್ಲಿ ಪಲ್ಟಿಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಬೀರಿನ ಅಲ್ಲಿ ಕೂಡ ಲಾಸ್ ಆಗಿರುವಂತದ್ದು. ಯಾಕಂದ್ರೆ ಸುಮಾರು ಒಂದು 10 ಲಕ್ಷದ ಅಲ್ಲಿ ಒಂದು ವಸ್ತುಗಳು ಇದ್ವು ಅಂತ ಹೇಳಿದ್ರೆ ಅಲ್ಲಿರುವಂತ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಚಲಪಿಲ್ಲಿ ಆಗಿರೋದ್ರಿಂದ ಅಲ್ಲಿ ಒಂದು ಸಣ್ಣ ಪುಟ್ಟ ಗಾಯಗಳು ಕೂಡ ಚಾಲಕನಿಗೆ ಆಗಿರುವಂತದ್ದು. ಎಂ ಕುಮಾರ್, ಈಗ ಸದ್ಯ ಚಾಲಕನ ಪರಿಸ್ಥಿತಿ ಹೇಗಿದೆ? ಎಂ ಕುಮಾರ್, ಏನು ಚಾಲಕನ ಕೂಡ ಅಲ್ಲಿ ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಕೂಡ ಇಲ್ಲಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಅವರನ್ನು ಕರ್ಕೊಂಡು ಬಂದು ಒಂದು ಚಿಕಿತ್ಸೆಯನ್ನು ಕೂಡ ಹೆಚ್ಚಿನ ಚಿಕಿತ್ಸೆಗಾಗಿ ನೀಡ್ತಾ ಇದ್ದಾರೆ. ಇಲ್ಲಿ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸಮಸ್ಯೆ ಆಗಿದೆ, ಲಾರಿ ಪಲ್ಟಿ ಆಗಿದೆ. ಸೊ ಈ ರೀತಿಯ ಸಮಸ್ಯೆ ಇದ್ದರೂ ಕೂಡ ಜನ ಬಿಯರ್ಗಾಗಿ ಮುಗಿ ಬೀಳ್ತಾರೆ ಅಂತಂದ್ರೆ ಹೇಳಿದಾಗ ಏನು ಹೇಳೋದು ಅಂತ? ನಿಜವಾಗ್ಲೂ ಎಂ ಕುಮಾರ್, ಇನ್ನೊಂದು ಏನಂದ್ರೆ ಈ 4-5 ದಿನಗಳ ಕೌಂಟಿಂಗ್ ಇರುವಂತ ಕಾರಣದಿಂದಾಗಿ ಎಲ್ಲ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಿರುವಂತ ಹಿನ್ನೆಲೆಯಲ್ಲಿ ಅದು ಘಟನೆ ನಡೆದಿರುವಂತದ್ದು ಒಂದು ಕನೆಕ್ಟಿವಿಟಿ ನೋಡಿದ್ರೆ ಈ ಜನರೆಲ್ಲ ಸಾಕಷ್ಟು ಮದ್ಯಕ್ಕೆ ಮಾಹಿತಿ ಅದಕ್ಕೆ ಜಾಸ್ತಿ ಮಹತ್ವ ಕೊಟ್ಟಿರುವಂತದ್ದು. ಆದ್ರೆ ಅಲ್ಲಿ ಇರುವಂತ ಚಾಲಕಗೆ ಏನಾಗಿದೆ, ಗಾಡಿ ಪಲ್ಟಿ ಆಯ್ತು ಅಂತ ಅನ್ನೋದಕ್ಕೆ ಕೂಡ ಯಾರು ಗಮನನೇ ಹರಿಸಿಲ್ಲ ಅಂತಾನೆ ಹೇಳ್ಬೋದು. ಎಂ ಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.